ಇಲ್ಲ, ಈ ವಿಷಯ ನಾನು ಅದಕ್ಕೆ ಮುಂದೆ ಹೇಳಲೇಬೇಕು. ಇಲ್ಲ ಅಂದ್ರೆ ಅವ್ರು ಮಾಡೋದು ನಿಲ್ಸಂಗೆ ಇಲ್ಲ ಅಂತ ಅನ್ಸತಿ. ಅತ್ಗಿ ಅತ್ಗಿ ಅಲ್ಲ, ಇಷ್ಟೆಲ್ಲ ಆದ್ರೂ ಅಮ್ಮಂಗೆ ಇನ್ನೂ ಬುದ್ಧಿನ ಬರುವತ್ತು. ಈ ಅವ್ವ ಯಾಕೆ ಹಿಂಗೆ ಆಡಕತ್ತಾಳು? ನಾನು ಅಣ್ಣ ಅದಕ್ಕೆ ಮಧ್ಯೆ ಜಗಳ ಹಚ್ಚಿಡ್ಬೇಕಂತ ಒಂದ್ಸರಿ ಹಚ್ಚಿಟ್ಟ ಜೀವ ಒದ್ದಾಡಕತ್ಬಿಟ್ಟಿತ್ತು. ಈಗ ಮತ್ತೆ ನಾನು ಹಚ್ಚಿಡ್ಲಿ? ನಾನು ಮಾಡೋದು ತಪ್ಪಾಗ್ತತಿ. ಇಲ್ಲ, ನಾನು ಈ ರೀತಿ ಮಾಡಂಗಿಲ್ಲ. ಏನಾದರೂ ಆಗಲಿ, ನಾನು ಈ ರೀತಿ ಮಾಡಂಗಿಲ್ಲ. ಏನಾದರೂ ನಾನು ಈ ರೀತಿ ಮಾಡಿಬಿಟ್ರೆ ಸುಮ್ಮನೆ ಎಲ್ಲರಿಗೂ ತೊಂದರೆ ಆಗ್ತತಿ. ಅವ್ರ ಮುಂದೆ ಮಾಡಿತಾನಂತೇಳಿ ಹ್ಞೂ ಅಂತಾನೆ, ಅದು ಅವ್ನಿಗೆ ಗೊತ್ತಾಗ್ತದಂದ್ರಲ್ಲ. ಹೆಂಗೆ ಗೊತ್ತಾಗ್ತದೆ? ಏನಾದರೂ ಮನ್ಯಾಗ ಏನಾದರೂ ಕ್ಯಾಮ್ರಾ ಗಿಮ್ರಾ ಇಟ್ಟಾರ? ಅದನ್ನೆಲ್ಲ ಹುಡುಕ್ಬೇಕಲ್ಲ. ಅತ್ಗಿಗೆ ಕರೆದು ಹೇಳ್ತಾನೆ. ಅತ್ಗಿ ಅತ್ಗಿ ಹಾಂ ಬನ್ನಿ ಸುಮಾ. ಏನಾಯ್ತು ಸುಮಾ, ಕರೆಯಕತ್ತಿದ್ದಲ್ಲ? ಏನಾದರೂ ಕೆಲಸ ಇತ್ತನ? ಯಾಕೆ ಸಪ್ಪಗದಿ? ಏನಾಯ್ತು? ಯಾರಾದರೂ ಏನಾದರೂ ಅಂದ್ರನ? ಅದು ಅತ್ಗಿ ನನಗೆ ಹೆಂಗೆ ಹೇಳ್ಬೇಕಂತ ಗೊತ್ತಾಗತ್ತು. ಹೆಂಗೆ ಹೇಳಿ? ಅದು ಏನಂದ್ರೆ ಏನು ಹೇಳ? ನೀ ಹೇಳಿದ್ರೆ ನನಗೆ ಹೆಂಗೆ ಗೊತ್ತಾಗ್ತತಿ? ಏನಂತ ಹೇಳ. ಏನಾಯಿತು? ಯಾಕೆ ಹಿಂಗೆ ಸಪ್ಪಗದಿ? ಯಾರಾದರೂ ಏನಾದರೂ ಅಂದ್ರ? ಹಾಂ ಹೌದು ಅದಕ್ಕೆ. ಅದು ನನಗಿವತ್ತ ನಾನು ನಮ್ಮ ಗೆಳತಿ ಮನೆಗೆ ಹೋಗ್ಬೇಕಂತ ಹೇಳಿ ನಿಮ್ಗೆ ಹೊಂಟಿದ್ನಲ್ಲ, ನೋಟ್ಸ್ ಬುಕ್ ತೊಗೊಂಬರಕಂತ ಹೇಳಿ ಹೋಗ್ಬೇಕಾದ್ರೆ ಅಲ್ಲೇ ನನಗೆ ಅಮ್ಮ ಮತ್ತು ಮಾಮ ಕಂಡ್ರು. ನಾನು ಅವ್ರನ್ನ ನೋಡಿದ್ರು ಹಂಗೆ ಬರಬೇಕು ಅಂತ ಅನ್ಕೋನಿ. ಆದರೆ ಮಾಮ ನನ್ನ ನೋಡೇ ಬಿಟ್ರು. ನೋಡಿ ಯಾಕೆ ಸುಮ್ಮ ನಾನು ನೋಡ್ದಂಗೆ ಹೊಂಟಿದ್ದಿ ಅಂತಂದರು. ಅಯ್ಯೋ ಮಾಮ, ಇಲ್ಲ, ನಾನು ನಿಮ್ಮನ್ನ ನೋಡಿನೇ ಬರಬೇಕು ಅಂತ ಬರಾಕತ್ತಿದ್ನಿ. ಅಷ್ಟಾಗ ನೀವು ನೋಡ್ದಂಗೆ ಹೊಂಟಾರೆ ಅಂತ ನೀವು ಅನ್ನಕತ್ತೀರಿ. ನಾನು ಯಾಕೆ ನಿಮ್ಮನ್ನು ನೋಡ್ದಂಗೆ ಹೋಗ್ಲಿ? ನಿಮ್ಮನ್ನು ನೋಡಿ ನಿಮ್ಮನ್ನು ಮಾತಾಡ್ಸ್ಬೇಕು ಅಂತ ಬರಾಕತ್ತೆ ನಾನು. ನೀವು ನೋಡಿದ್ರೆ ಹಿಂಗೆ ಅಂತೀರಿ. ಹೌದಾ? ನಿಮ್ಮ ಅಮ್ಮ ಮತ್ತು ಮಾಮ ಸಿಕ್ಕಿದ್ರು? ಏನಂದ್ರು? ಏನು ಕೇಳಿದ್ರು? ಏನಾದರೂ ಹೇಳಿದ್ರನ? ನೀನು ಯಾಕೆ ಇಷ್ಟೊಂದು ಸಪ್ಪಗದಿ? ನನಗೊಂದು ಅರ್ಥ ಆಗಲ್ತು. ಏನಾದರೂ ಮಾತಾಡು ಸುಮಾ. ಯಾಕೆ ನೀನು ಹಿಂಗೆ ಸಪ್ಪಗದಿ? ಏನಂದ್ರು? ಏನಾದರೂ ಬೈದ್ರನ ನಿನ್ನ? ಅದು ಅದಕ್ಕೆ ಏನಾಯಿತು ಅಂದ್ರೆ ಅವ್ರ ನನಗೆ ಹೇಳಿದ್ರು, ನಿಮ್ಮ ಅತ್ತಿಗೆ ಮತ್ತು ನಿಮ್ಮ ಅಣ್ಣನ ಮಧ್ಯೆ ಜಗಳ ಹಚ್ಚಬೇಕು. ಅಲ್ಲ, ನಿನಗೆ ಜಗಳ ಮಾಡಕ್ಕೆ ನೀನು ಅಲ್ಲಿ ಬಿಟ್ಟು ಹೋದ್ರೆ, ನೀನು ನೋಡಿದ್ರೆ ನಮ್ಮನ್ನು ಕರೆಯಕ್ಕೆ ಬರ್ತೀಯ ಅಂತ ನಾವು ಅಂದ್ಕೊಂಡ್ರೆ, ನೀನು ನಿಮ್ಮ ಅಪ್ಪನ ಮಾತು ಕೇಳ್ಕೊಂಡ, ನಿಮ್ಮ ಅಣ್ಣನ ಮಾತು ಕೇಳ್ಕೊಂಡ, ನಿಮ್ಮ ಅತ್ತಿಗೆ ಸಲುವಾಗಿ ಅವ್ರ ಪರವಾಗಿ ನಿಂತು ಮಾತಾಡತ್ತೀನಿ ಅಂತೇಳಿ ಬೈಯತ್ತಿದ್ರು. ಅದಕ್ಕೆ ಇಲ್ಲ, ಅವ್ರ ಮಾತು ನಾನು ಕೇಳತ್ತಿಲ್ಲ, ಅವರಿಬ್ರಿಗೂ ಜಗಳ ಹಚ್ಚಿದ್ದೀನಿ ಅಂತ ಹೇಳಿದ್ನಿ. ಆದರೂ ಅಮ್ಮ ಬೈದರು ನನ್ನ. ನೀನು ನಿಮ್ಮ ಅತ್ತಿಗೆ ಅಂತಿದ್ದಿ, ಯಾಕೆ ಏನು ಮಾಡಿದಾಳೆ ನಿನಗೆ ನಿಮ್ಮ ಅತ್ತಿಗೆ ಅಂತ ಕೆಲಸ ಅಂತಂದರು. ಅದಕ್ಕೆ ನಾನು ನೋಡಮ್ಮ, ಅವರಿಬ್ಬರು ಮಧ್ಯೆ ಜಗಳ ಹಚ್ಚಿದ್ರೆ ನಿಮ್ಗೇನು ಖುಷಿ ಸಿಗ್ತೈತಿ ಅಂತ ಕೇಳಿದ್ನಿ. ಆಮೇಲೆ ಏನಾಯಿತು? ಮತ್ತೇನಂದ್ರು? ನನ್ನ ಸಲುವಾಗಿ ನೀನು ಬೈಸ್ಕೊಂಡೆನ? ಪಾಪ, ಈಗ ನಮ್ಮ ಸಲುವಾಗಿ ನೀನು ಬೈಸ್ಕೊಂಡಂಗಾಗೈತಿ ಅಲ್ಲ? ಅಯ್ಯೋ ಇಲ್ಲ ಅಕ್ಕಿ, ಅದು ಏನಾಯ್ತು ಅಂತಂದ್ರೆ ಅವ್ರು ಹೇಳಿದರು. ಅದಕ್ಕೆ ನಾನೆಲ್ಲ ಹ್ಞೂ ಅಂತ ಅನ್ನಿ. ಒಂದು ಮಾತು ನಾನು ಅವ್ರಿಗೆ ಏನೋ ಮಾತಾಡಬಾರ್ದು ಅಂತ ಅಂದ್ಕೊಂಡು ಆಮೇಲೆ ಅವ್ರು ಹೇಳಿದಕ್ಕೆಲ್ಲ ಹ್ಞೂ ಅಂಥೇಳಿ ನೀವು ಹೇಳಿದಂಗೆ ನಾನು ಕೇಳಕತ್ತನು. ಅವ್ರಿಗೆ ನಾನು ನೀವು ಹೇಳಿದಂಗೆ ಮಾಡತ್ತನ ಅಂಥೇಳಿ ಸುಳ್ಳು ಹೇಳಿ ಬಂದುಬಿಟ್ನಿ. ಹೌದಾ? ಹಂಗಾರ ಅತ್ತಿ ಇಲ್ಲೇ ಇದ್ದಾರ? ಅವ್ರಿಗೆ ಮನೆಗೆ ಬಾ ಅಂತ ಹೇಳ್ಬೇಕಾಗಿತ್ತು ನೀನು. ಅಲ್ಲ, ಅವ್ರನ್ನ ಮನೆಗೆ ಕರೀದ ಹಂಗೆ ಬಂದುಬಿಟ್ಟೆ ನೀನು? ಅಯ್ಯೋ, ನಾ ಕರೆದ್ರೆ ಅವ್ವ ಬಂದುಬಿಡ್ತಾಳೇನ? ಬರಲಿಲ್ಲ. ನಾನು ಹೇಳಿನಿ, ಅವ್ವ ಬಾ ಮನೆಗೆ ಹೋಗೋನು, ಮಾವನ ಬೇಡ, ನೀನು ಬಾ ನೀನು ಅಪ್ಪ ಎಲ್ಲರೂ ನಾವು ನಗ್ನಗ್ತಾ ಖುಷಿಯಾಗಿರೋಣ, ಬಂದುಬಿಡು ಅಂತ ಅನ್ನಿ. ಅದೇ ಇಲ್ಲ, ನಾ ಹೇಳಿರೋ ಕೆಲಸ ನೀನು ಮಾಡೋವರೆಗೂ ನಾನು ಆ ಮನೆಗೆ ಕಾಲು ಇಡಂಗಿಲ್ಲ. ನಾನು ಆ ಮನೆಗೆ ಕಾಲು ಇಡಬೇಕಂದ್ರೆ ನಿಮ್ಮಪ್ಪ ಬರಬೇಕು, ಇಲ್ಲ ಅಂದ್ರೆ ನಿಮ್ಮ ಅಣ್ಣ ಬರಬೇಕು. ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರು ನನ್ನ ಕರೆಯಕ್ಕೆ ಬಂದರೆ ಮಾತ್ರ ನಾನು ಆ ಮನೆಗೆ ಕಾಲು ಇಡ್ತಾನಂತೆ ಕೆಲಸ ಅಂದರು. ಅದಕ್ಕೆ ನಾನು ಮತ್ತಿನ್ನೇನು ಮಾಡಲಿ, ಸುಮ್ಮನೆ ಆಗ್ಬಿಟ್ನಿ. ಅಲ್ಲ, ಹಂಗಂದ್ರು ಅಂದ್ರೆ ನಿಮ್ಮ ಅಣ್ಣನ ಹೆಂಗಾದ್ರು ರಮಿಸಿ ಅತ್ತೆನ ಕರೆಯಕ್ಕೆ ಕಳ್ಸೋಣ. ಅತ್ತೆ ಬಂದ್ರೆ ನನಗೂ ಖುಷಿ ಆಗ್ತತಿ. ದೊಡ್ಡವ್ರು ಅನ್ನೋರು ಮನೇಲಿದ್ರೆ ಮನೆ ಎಲ್ಲ ಚೆನ್ನಾಗಿರ್ತತಿ, ಕಳ್ಕಳಿಯಾಗಿರ್ತತಿ. ಈಗ ಅವರಿಲ್ಲ ಅಂದ್ರೆ ಮನೆ ನೋಡು ಹೆಂಗೆ ಬನ ಅನ್ನಕತ್ತತಿ. ಅವರಿದ್ರೆ ನನ್ನ ಬೈಕೊಂತ ಮನೆಯಾಗೆಲ್ಲ ಓಡಾಡ್ಕೊತ ಅದು ಇದು ಹೇಳ್ಕೊತ ಇರ್ತಿದ್ರು. ಆದರೆ ಈಗ ಯಾರೂ ಇಲ್ದಂಗೆ ಆಗೈತಿ ಮನ್ಯಾಗ. ಅದಕ್ಕೆ ನಿಮ್ದು ಎಷ್ಟು ದೊಡ್ಡ ಮನಸ್ಸು, ಆದರೆ ನಮ್ಮವ್ವ ಅದನ್ನು ಅರ್ಥನ ಮಾಡ್ಕೊಳತ್ತಿಲ್ಲ. ನಿಮ್ಮಿಂದ ಒಳ್ಳೆ ಮನಸ್ಸಿಗೆ ಅವ್ರು ಬರೀ ನೋವು ಮಾಡಾಕತ್ತಾರ ಹೊರತು ನೀವು ಅವ್ರಿಗೆ ಒಳ್ಳೇದ ಬಯಸತ್ತೀರಿ. ಆದರೆ ಅವರು ನಿಮ್ಮ ಮನಸ್ಸಿಗೆ ಬರೀ ನೋವು ಮಾಡತ್ತಾರ. ಆದರೂ ನೀವು ಅವ್ರನ್ನ ಎಷ್ಟು ಮನೆಗೆ ಕರ್ಕೊಂಬರ್ಬೇಕು ಅಂತ ಹಂಬಲಿಸಾತೀರಿ. ಅದನ್ನು ನಾನು ನಿಮ್ಮ ಬಗ್ಗೆ ಅವ್ರಿಗೆ ಒಳ್ಳೇದು ಹೇಳಿದ್ರು ಅವ್ರಿಗೆ ಅರ್ಥನೇ ಆಗತ್ತಿಲ್ಲ. ನಾನು ಏನು ಹೇಳಿದ್ರು ಅವ್ರು ಅದನ್ನ ಅರ್ಥ ಮಾಡ್ಕೋ ಅಷ್ಟು ಇದು ಇಲ್ಲ ಬಿಡಿ. ಅದಕ್ಕೆ ನೀವು ನೋಡಿದ್ರೆ ಅತ್ತೆ ಅನ್ನತ್ತೀರಿ, ಅವ್ರು ನೋಡಿದ್ರೆ ನಿಮ್ಮನ್ನ ಈ ಮನೆ ಬಿಟ್ಟು ಹೊರಗೆ ಹಾಕಬೇಕು ಅಂತ ಅನ್ನತ್ತಾರ. ನೀವು ಈ ಮನೆಯಿಂದ ಹೊರಗೆ ಹೋದ್ರೆ ಅವ್ರು ಈ ಮನೆಗೆ ಬರ್ತಾರಂತ. ಈಗ ನನಗೆ ಹೇಳಿ ಕಳಿಸಿದಾರೆ ಅವರು, ನಿಮ್ಮನ್ನ ಹೆಂಗಾದರೂ ಮಾಡಿ ನಾನು ಈ ಮನೆ ಬಿಟ್ಟು ಹೊರಗೆ ಹಾಕಬೇಕಂತ. ನಾನು ನಿಮ್ಮನ್ನ ಈ ಮನೆ ಬಿಟ್ಟು ಹೊರಗೆ ಹಾಕಿದ್ರೆ ಮಾತ್ರ ಅವರು ಈ ಮನೆಗೆ ಬರ್ತಾರಂತ. ಅದು ಅಪ್ಪಾರ ಕರಿಬೇಕಂತ, ಇಲ್ಲ ಅಣ್ಣಾರ ಕರಿಬೇಕಂತ, ಇಲ್ಲ ಅಂದ್ರೆ ಅವರು ಬರಂಗೇ ಇಲ್ಲಂತ.
ಈ ಮಾತನ್ನೆಲ್ಲ ಆಕೆ ಹೇಳಿ ಕಳ್ಸಿದ್ಲನ? ಸರಿ, ಬರ್ದಿದ್ರ ಅಲ್ಲೇ ಇರೋನ್ ಆಕಿಗೆ, ಇಲ್ಲ ಹೋಗಿ ಅಲ್ಲೇ ಸಾಯನ್ನ. ನಾನು ಮಾತ್ರ ಆಕೆನ ಕರೆಯೋದಿಲ್ಲ. ಆಕೆ ಅಲ್ಲೇ ಇರಲಿ ಮುಂದೆ. ನಾನು ಆಕೆ ತನ್ನ ಕರಿತಾನೆ ಅನ್ನೋದು ಸುಳ್ಳಿನ ಮುಂದೆ. ಇಷ್ಟೆಲ್ಲ ಆಕಿ ನಿನ್ನ ಕರೆದ ನಿನಗೆ ವಾದ ಮಾಡ್ತಾಳಂದ್ರೆ, ಇಷ್ಟೆಲ್ಲ ನಿನಗೆ ಹೇಳ್ತಾಳಂತಂದ್ರೆ ಎಷ್ಟು ಇರಬೇಡ ಆಕಿಗೆ ಬರುವಂಗೆ ಅನ್ಸಿದ್ರೆ ಬರಲಿ, ಇಲ್ಲಾಂದ್ರೆ ಹೋಗಿ ಅಲ್ಲೇ ಸಾಯ್ಲಿ. ಅಯ್ಯೋ ಮಾವ, ಏನು ಮಾತಾಡತ್ತೀರಿ ನೀವು? ಈ ರೀತಿ ಎಲ್ಲ ಯಾಕೆ ಅನ್ನತ್ತೀರಿ ಮಾವ? ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬಾರ್ದು ಮಾವ. ಸಿಟ್ಟಿನಾಗ ನಾವೇನೇನೋ ಅಂತೀವಿ ನಿಜ, ಆದ್ರೆ ಅದೇ ನಾವು ಸಮಾಧಾನ ಆದ್ಮೇಲೆ ನಮ್ಮ ಮನಸ್ಸಿಗೆ ಎಷ್ಟೋ ಬೇಜಾರಾಗ್ತೈತಿ. ಒಂದೊಂದು ಮಾತಿಗೆ ನಾವು ಎಷ್ಟೊಂದು ನೋವುಗಳನ್ನ ಪಡ್ತೀವಿ. ಅದಕ್ಕೆ ನಾವು ಈಗ ಸಮಾಧಾನದಿಂದ ಯೋಚನೆ ಮಾಡಬೇಕು ಮಾವ. ನಾವು ಸಮಾಧಾನದಿಂದ ಯೋಚನೆ ಮಾಡಿದ್ರೆ ಮಾತ್ರ ನಾವು ಏನು ಮಾತಾಡತ್ತೀವಿ, ನಾವು ಏನು ಅಂದ್ಕೊಳತ್ತೀವಿ ಅನ್ನೋದು ಸ್ವಲ್ಪ ಇದಿರ್ತೈತಿ. ಇಲ್ಲ ಅಂತಂದ್ರೆ ನಾವು ಅಂದ್ಕೊಳ್ಳೋದು, ನಾವು ಯೋಚನೆ ಮಾಡೋದು ಎಲ್ಲನೂ ಬೇರೆನೇ ಆಗುತ್ತೆ. ನೀನು ಹೇಳೋದು ನಿಜಾನ ಆಗಿರ್ಬೋದು ಮಧು, ಆದ್ರೆ ನಿಮ್ಮ ಅತ್ತಿಗೆ ಇಷ್ಟು ಸೊಕ್ಕೈತೆ ಅಂದ್ರೆ ಇನ್ನು ನನಗೆ ಎಷ್ಟು ಇರಬೇಡ. ಆಕಿ ನಾನಾ ಕರೆಯಾಗಿ ಬರಲಿ ಅಂತ, ಇಲ್ಲ ಮಗ ಕರೆಯಾಗಿ ಬರ್ಬೇಕಂತ, ನಿನ್ನ ಮನೆ ಬಿಟ್ಟು ಹೊರಗೆ ಹಾಕ್ಬೇಕಂತ. ನೀನು ಯಾಕೆ ಮನೆ ಬಿಟ್ಟು ಹೊರಗೆ ಹಾಕಬೇಕು? ನೀನು ಹೊರಗೇನಾಕಿ ಈ ಮನೆಗೆ ಸೊಸೆಯಾಗಿ ಬಂದಾಕಿ. ನೀನು ಆಕೆ ಹೆಂಗೆ ಈ ಮನೆಗೆ ಸೊಸೆಯಾಗಿ ಬಂದಾಳೋ ನೀನು ಹಂಗೆ ಈ ಮನೆಗೆ ಸೊಸೆಯಾಗಿ ಬಂದಿದ್ದಿ. ಆಕೆಗೆ ಎಷ್ಟು ಅಧಿಕಾರ ಆಯಿತು, ನಿನಗೂ ಅಷ್ಟು ಅಧಿಕಾರ ಐತಿ. ನೀನು ಈ ಮನೆ ಬಿಟ್ಟು ಹೋಗಕ್ಕೆ ಯಾರು ಇಲ್ಲಿ ಬಿಡಂಗೂ ಇಲ್ಲ, ನೀನು ಹೋಗಂಗೂ ಇಲ್ಲ, ನಾನು ಕಳ್ಸಂಗೂ ಇಲ್ಲ. ಅಷ್ಟೇ. ಒಳ್ಳೆಯವ್ರಿಗೆ ಕೆಟ್ಟದಾಕತ್ತಾದ್ರೆ ನೋಡ್ಕೊತ ಸುಮ್ಮನೆ ಇರೋ ಮಗ ಅಲ್ಲ ನಾನು. ಎಷ್ಟೋ ದಿನ ಎಷ್ಟೋ ಸಲ ನಾನು ಆಕೆ ಮಾತುಗಳನ್ನ ಕೇಳಿದ್ದೇನೆ, ಆಕೆ ಮಾತುಗಳಿಗೆ ನಾನು ಬೆಲೆನೂ ಕೊಟ್ಟಿದ್ದೇನೆ. ಆದರೆ ಈಗ ನನ್ನ ಮಾತಿಗೆ ಬೆಲೆ ಕೊಡದೆ ಯಾವತ್ತು ಮನೆ ದಾಟಿ ಹೊಚ್ಚಲ ದಾಟಿ ಹೋದ್ಲಲ್ಲ, ಅವತ್ತನ ನನಗಾಕಿ ಮ್ಯಾಗಿರೋ ಪ್ರೀತಿ, ಗೌರವ, ಕಾಳಜಿ ಅನ್ನೋದು ಎಲ್ಲ ಸತ್ತು ಹೋಗ್ಬಿಟ್ಟತಿ. ಅಪ್ಪ, ಆದರೂ ಅವ್ವ ಇಲ್ದಿರೋ ಮನ್ಯಾಗ ಇರಾಕ ಒಂಥರ ಬೇಜಾರಾಗ್ತತಿ. ಹೆಂಗಾದರೂ ಮಾಡಿ ಅವ್ವನ್ನ ಇಲ್ಲೇ ಕರೆಸಪ್ಪ. ಕರೆಸಿದ ಮೇಲೆ ಆಮೇಲೆ ಬೇಕಿದ್ರೆ ಅವಾಗ ನಾವು ತಿಳಿಸಿ ಹೇಳ್ಬೋದು. ಅದಕ್ಕೆನ ಈ ಮನೆಯಿಂದ ಕಳಿಸೋದು ಬೇಡ, ಆಕಿನಿಂದ ಈ ಮನೆಗೆ ಒಳ್ಳೇದಾಗ್ತೈತೆ ಅನ್ನೋದನ್ನು ಅಮ್ಮನ ತಲೆಯಾಗ ತುಂಬಬೇಕು ಅಪ್ಪ. ಹೌದು ಮಾವ, ಸುಮ್ಮ ಹೇಳೋದು ಕರೆ ಐತಿ. ಈಗ ನಾವು ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟ ನಾವು ಅವ್ರಂಗನ ಮಾಡಿಬಿಟ್ರೆ ಅವರು ಅಲ್ಲೇ ಇರಬೇಕಾಗ್ತತಿ. ಅವರು ಈ ಮನೆಗೆ ಬರ್ದಿರೋ ಹಾಗೆ ಆಗ್ತತಿ. ಅವರು ಈ ಮನೆಗೆ ಬರ್ಬೇಕಂದ್ರೆ ನಾವೇನು ಅಂದ್ಕೊಂಡಿದ್ದೇವಲ್ಲ ಅದನ್ನ ನಾವು ಮಾಡಬೇಕು. ಅವ್ರು ಈ ಮನೆಗೆ ಬರಬೇಕು, ಎಲ್ರಿಗೂ ಒಟ್ಟಾಗಿ ಇರಬೇಕು ಮಾವ. ಈ ರೀತಿ ನೀವು ದೂರ ಆಗಿರೋದು ನನ್ನ ಕೈಯಿಂದ ನೋಡೋಕೆ ಆಗ್ತಾ ಇಲ್ಲ ಮಾವ. ಮದುವೆ ಆದಾಗಿಂದ ನೀವು ಒಂದು ದಿನನೂ ಬಿಟ್ಟಿಲ್ಲ ಅಂತ ಹೇಳಿದ್ರಿ, ಆದರೆ ಈಗ ನನ್ನಿಂದಾಗಿ ನೀವು ಅತ್ತೆ ದೂರ ಆಗೋ ಥರ ಆಗಿದೆ. ಅದು ನನ್ನಿಂದ. ನನಗೆ ಭಾಳ ಬೇಜಾರಾಗತ್ತೈತಿ ಅತ್ತೆ ವಿಷಯದಲ್ಲಿ ನನಗೆ ಭಾಳ ಬೇಜಾರಾಗತ್ತೈತಿ ಮಾವ. ಏನು ಮಾಡೋದು? ಅತ್ತೆ ಬಂದಿದ್ರೆ ಚೆನ್ನಾಗಿತ್ತು, ಆದರೆ ನಾನು ಮನೆ ಬಿಟ್ಟು ಹೋದರೆ ಅವ್ರು ಬರ್ತಾರೆ ಅನ್ನೋದಾದರೆ ನಾನು ಮನೆ ಬಿಟ್ಟು ಹೋಗೋಕೆ ತಯಾರಿದ್ದೀನಿ ಮಾವ. ಅವ್ರನ್ನ ಈ ಮನೆ ಕರೆಸಿ. ಏನು ಹೇಳತ್ತೀನಿ ನೀನು? ಅಕ್ಕಿ ಸಲುವಾಗಿ ನೀನು ಮನೆ ಬಿಟ್ಟು ಹೋಗ್ತಿದ್ದಿ? ನೀನು ಮನೆ ಬಿಟ್ಟು ಹೋಗ್ಬಾರ್ದು, ನೀನು ಇಲ್ಲೇ ಇರ್ಬೇಕು. ನೀನು ಯಾಕೆ ಮನೆ ಬಿಟ್ಟು ಹೋಗ್ತಿದ್ದಿ? ಅಕ್ಕಿ ಸಲುವಾಗಿ ನೀನು ಮನೆ ಬಿಟ್ಟದು ಹೋಗೋದು ಮಾತಾಡಕ್ಕೆ ಹೋಗ್ಬೇಡ. ಈಗ ಹೇಳಕತ್ತ ನಾನು ಮಧು, ಈ ಮನೆಗೆ ನೀನು ಸೊಸೆಯಾಗಿ ಬಂದಿದ್ದಿ, ಇಲ್ಲೇ ಇರಬೇಕು, ಇಲ್ಲೇ ಇರ್ತಿದ್ದಿ ಅಷ್ಟ. ಅದನ್ನು ಬಿಟ್ಟ ಸುಮ್ಮನೆ ಅಲ್ಲಿ ಹೋಗ್ತಾನು ಇಲ್ಲಿ ಹೋಗ್ತಾನು ಮನೆ ಬಿಟ್ಟು ಹೋಗ್ತಾನು ಅನ್ನೋದು ಮಾತನ್ನ ನನಗೆ ಕೇಳಿಸ್ಕೊಳಕ್ಕಾಗಲ್ಲ. ಇಲ್ಲ ಮಾವ, ನನ್ನಿಂದಾಗಿ ಈ ಮನೆ ಒಡಿಬಾರ್ದು. ಈ ಮನೆಯಲ್ಲಿ ಅತ್ತೆ ನೀವು ಎಲ್ಲರೂ ಒಂದಾಗಿರಬೇಕು. ನನ್ನಿಂದಾಗಿ ಈ ಮನೆ ಹೊಡಿತೈತಿ ಅನ್ನೋದಾದ್ರೆ ನಾನು ಮನೆ ಬಿಟ್ಟು ಹೋಗೋದು ಚಲೋ ಅಲ್ವಾ ಮಾವ? ನೋಡು ಮಧು, ಯಾರಿಂದನೂ ಈ ಮನೆ ಒಡೆದಿಲ್ಲ. ಮನೆ ಒಡೆಯುವಾಗ ಮಾಡಿದ್ದಾನ ನಿಮ್ಮ ಅತ್ತೆ ಅಮ್ಮ ತಮ್ಮ ಬಂದ ಇಲ್ಲಿ ಇರಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಇಷ್ಟೆಲ್ಲ ಆಗೋದು ಕಾರಣ ಸುಪ್ರೀತನ. ಅವನೊಬ್ಬ ಇಲ್ಲಿ ಬರಲಿಲ್ಲ ಅಂದಿದ್ರೆ ಎಲ್ಲರೂ ಚೆನ್ನಾಗಿರ್ಬೋದಾಗಿತ್ತು, ಎಲ್ಲರೂ ನಗ್ನಗ್ತಾನೆ ಇರ್ಬೋದಾಗಿತ್ತು. ಅವನು ಬಂದ ಇಲ್ಲೆಲ್ಲ ಹಾಳು ಮಾಡಿಬಿಟ್ಟ. ನೀನು ನಿಮ್ಮ ಅತ್ತಿಗೆ ಒಂದಾಗಬೇಕು ಅನ್ನೋ ಟೈಮ್ದಾಗ ಅವನು ಅದನ್ನೆಲ್ಲ ಹಾಳು ಮಾಡಿ ಎಲ್ಲ ದೂರ ಮಾಡಿಬಿಟ್ಟ. ಎಲ್ಲ ಆಗಿದ್ದು ಅವನಿಂದ. ಯಾಕೆ ನೀನು ನಿನ್ನ ತಲೆ ಮೇಲೆ ಹಾಕೋತಿದ್ದಿ? ಏನು ನೀನಾಗೆ ಮಾಡ್ಕೊಂಡಿದ್ದದು? ಇಲ್ಲ, ಇದೆಲ್ಲ ಆಗಿರೋದು ಅವನಿಂದ, ಆ ಹಾಳಾದವನಿಂದ. ಅವನಿಂದಾಗೆ ನಮ್ಮ ಮನೆ ಹೊಡೆದಿರೋದು, ನಿನ್ನಿಂದ ಅಲ್ಲ. ಅದು ನಿಜ ಮಾವ. ಆದರೆ ಈಗ ನಾನು ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಅತ್ತೆ ಇಲ್ಲಿ ಬರಂಗಿಲ್ಲ. ಅತ್ತೆ ಇಲ್ದಿರೋ ಈ ಮನೆಯಾಗ ನನಗೆ ಇರಕ್ಕೆ ಆಗ್ತಾ ಇಲ್ಲ ಮಾವ. ನಿನ್ನಂತ ಒಳ್ಳೆ ಸೊಸೆ ಸಿಗಬೇಕಾದ್ರೆ ನನ್ನ ಹೆಂಡತಿ ಪುಣ್ಯ ಮಾಡಿದಾಳ. ಆದರೆ ಆಕೆಗೆ ಏನು ಬಂದತಿ? ತಮ್ಮನ ಮಾತು ಕಟ್ಕೊಂಡು ಅವ್ನು ಹಿಂದಿಂದ ಹೋಗಿದ್ದಾಳ. ಆಕೆಗೆ ಬುದ್ಧಿ ಬರ್ತದ, ಆಕೆ ಬರ್ತಾಳ. ಇನ್ನೊಂದು ಸ್ವಲ್ಪ ದಿನದಾಗ ಆಕೆ ಬರಲಿಲ್ಲ ಅಂದ್ರೆ ನಾನು ಹೋಗಿ ಕರ್ಕೊಂಡ್ಬರ್ತಾನೆ. ನೀನು ಇಲ್ಲಿಂದ ಹೋಗೋ ಮಾತು ಮಾತಾಡೋಕೆ ಹೋಗಬೇಡ ಮಧು, ಅರ್ಥ ಆಯ್ತು? ಅಲ್ಲ ಮಾವ, ಅದು ಅಲ್ಲನೂ ಇಲ್ಲ ಏನೂ ಇಲ್ಲ. ನೀನು ಇಲ್ಲಿಂದ ಹೋಗೋ ಮಾತು ಆಡ್ಕೂಡ್ದು ಇನ್ನು ಮುಂದೆ ಅಷ್ಟೇ. ಸರಿ ಮಾವ, ನೀವು ಹೇಳ್ದಂಗೆ ಆಗಲಿ. ಅತ್ತೆ ಜಲ್ದಿ ಬಂದ್ರೆ ಸಾಕು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿನಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ನೋಡಿರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನು ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.